ಒಂದು ಕಡೆ ಪ್ರಿಯತಮೆಯನ್ನು ಕೊಂದಿರುವ ಸ್ಟೋರಿಗಳು ಸಾಕಷ್ಟು ಅಪ್ಡೇಟ್ ಆಗ್ತಾ ಇದ್ದಾರೆ. ಮತ್ತೊಂದು ಕಡೆ ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನನ್ನು ಸಾಯಿಸಿರುವಂಥ ಘಟನೆಗಳು ಕೂಡ ನಡೀತಾ ಇದ್ದಾವೆ. ಅಂಥದ್ದೇ ಒಂದು ಘಟನೆ ನಡೆದಿದೆ. ಪತಿಯನ್ನು ಕೊಂದು ಪತ್ನಿಯೊಬ್ಬಳು ಹೈಡ್ರಾಮಾ ಮಾಡಿದ್ಲು, ಕೊನೆಗೆ ಅರೆಸ್ಟ್ ಆಗಿದ್ದಾಳೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ, ಬನ್ನಿ ನೋಡ್ಕೊಂಬರೋಣ. ನೋಡಿ, ಇದು ಮೈಸೂರಿನಲ್ಲಿ ಆಗಿರುವಂಥ ಘಟನೆ. ನೋಡಿ, ಮದುವೆ ಆಗಿರ್ತಾರೆ, ಅಗ್ನಿಸಾಕ್ಷಿಯಾಗಿ ಸಪ್ತಪದಿಯನ್ನು ತುಳಿದು ನೀನೇ ನನ್ನ ಸರ್ವಸ್ವ, ನೀನೇ ನನ್ನ ಬಾಳ ಸಂಗಾತಿ ಅಂತ ಎಲ್ಲ ಅಂದ್ಕೊಂಡು ಮದುವೆ ಆಗಿರ್ತಾರೆ. ಕೊನೆಗೆ ನೋಡಿ, ಆಕೆಯ ಸೀರೆಯಿಂದನೇ ತನ್ನ ಪತಿಯ ಕುತ್ತಿಗೆಯನ್ನು ಬಿಗಿದು ಸಾಯಿಸಿರುವಂಥ ಘಟನೆ ಇದು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೆದಿದೆ. ಇನ್ನು ಮೈಸೂರಿನಲ್ಲಿ ಹಂತಕ ಪತ್ನಿಯನ್ನು ಈಗ ಪೊಲೀಸ್ನವರು ಬಂಧಿಸಿದ್ದಾರೆ. ಬಾಗಿಲನ್ನು ತೆರೆಯದ ನಿತ್ಯಾನಂದ ಪತ್ನಿ ಸುಶೀಲಾ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಕುಡಿದ ಮತ್ತಲ್ಲಿ ಮಲಗಿರುವಾಗ ಪತ್ನಿ ಹತ್ಯೆಗೈದಿದ್ದಾರೆ. ನೋಡಿ, ಈ ಮದುವೆ ಆದವ್ರದ್ದು ಒಂಥರ ಬೇರೆ ಕತೆ ಇರ್ತದೆ. ಆಕೆಗೆ ಅಕ್ರಮ ಸಂಬಂಧ ಇರ್ತದೆ, ಇಲ್ಲಾಂದರೆ ಆತನಿಗೆ ಅಕ್ರಮ ಸಂಬಂಧ ಇರ್ತದೆ. ಇನ್ನು ಗಂಡನನ್ನು ಸಾಕಷ್ಟು ಜನ ಇಂಥ ಇನ್ಸಿಡೆಂಟ್ಗಳಲ್ಲಿ ಸಾಯಿಸಿರುವಂಥ ಘಟನೆಗಳು ನಡೆದಿರ್ತದೆ. ಯಾಕಂದರೆ ತನ್ನ ಅಕ್ರಮ ಸಂಬಂಧಕ್ಕೆ ಗಂಡ ಅಡ್ಡಿಯಾಗಿದ್ದಾನೆ ಅಥವಾ ಮಗಳು ಅಡ್ಡಿಯಾಗಿದ್ದಾಳೆ, ಹಾಗಾಗಿ ಅವ್ರನ್ನ ಫಿನಿಶ್ ಮಾಡಿಬಿಡೋದು. ಇಲ್ಲ ಅಂದರೆ ಆತನಿಗೇನಾದರೂ ಅಕ್ರಮ ಸಂಬಂಧ ಇದ್ದರೆ ಅದು ಸಹಿಸ್ಕೊಳ್ಳೋಕ್ಕೆ ಆಗಲ್ಲ ನನಗೆ, ಹಾಗಾಗಿ ಅವನು ಭೂಮಿ ಮೇಲೆ ಇರಬಾರ್ದಂತ ಹಂಗೂ ಕೂಡ ಸಾಯಿಸಿರ್ತಾರೆ. ನೋಡಿ, ಸೀರೆಯಿಂದ ಪತಿಯ ಕತ್ತನ್ನು ಬಿಗಿದು ಹತ್ಯೆಗೈದಿದ್ದಾರೆ ಪತ್ನಿ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಜೊತೆಗೆ ಹೃದಯಾಘಾತ ಅಂತ ಬಿಂಬಿಸಲಿಕ್ಕೆ ಯತ್ನ ಕೂಡ ಪಟ್ಟಿದ್ದಾಳಂತೆ ಆ ಪತ್ನಿ. ಇನ್ನು ಮೈದುನನ ಸಮಯ ಪ್ರಜ್ಞೆಯಿಂದ ಹಂತಕಿಯ ಕೃತ್ಯ ಈಗ ಬಯಲಾಗಿದೆ. ಪತಿಯನ್ನು ಕೊಂದು ಹೈಡ್ರಾಮವನ್ನು ಮಾಡ್ತಾ ಇದ್ದ ಪತ್ನಿಯನ್ನು ಈಗ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ. ಮೈಸೂರಿನಲ್ಲಿ ಹಂತಕ ಪತ್ನಿಯನ್ನು ಈಗ ಪೊಲೀಸ್ನವರು ಬಂಧಿಸಿದ್ದಾರೆ. ಇನ್ನು ರಾತ್ರಿ ಪಾರ್ಟಿ ಮುಗಿಸಿ ಮನೆಗೆ ಬಂದಿದ್ದ ಪತಿ ನಿತ್ಯಾನಂದ, ಯಾಕಂದರೆ ಒಂದು ಸಣ್ಣ ಕಾರಣ ಇಲ್ಲದೇ ಯಾರು ಕೂಡ ಸಾಯಿಸ್ಲಿಕ್ಕೆ ಹೋಗಲ್ಲ. ಯಾಕಂದರೆ ಇವರು ಮದುವೆಯಾಗಿ ಒಂದಿಷ್ಟು ವರ್ಷಗಳ ಕಾಲ ಸಂಸಾರ ಕೂಡ ಮಾಡಿರ್ತಾರೆ. ಆದರೆ ಪಾರ್ಟಿಗೆ ಹೋಗಿದ್ದಂತೆ ಒಂದು ಲೂಪ್ ಫಾಲ್ಸು ಆತನಿಂದ ಇರ್ತದೆ, ಇಲ್ಲಾಂದರೆ ಈಕೆಯಿಂದ ಇರ್ತದೆ. ಒಂದಿಷ್ಟು ಸಣ್ಣ ವಿಚಾರಗಳು ಅದೊಂದು ದೊಡ್ಡ ಘಟನೆಯಾಗಿ ಅದು ಪರಿವರ್ತನೆ ಕೂಡ ಆಗ್ತಾ ಇರ್ತದೆ. ಆ ನಿಟ್ಟಿನಲ್ಲಿ ಈ ಘಟನೆ ಕೂಡ ಅದೇ ರೀತಿ ಅಂತ ಅನಿಸ್ತಾ ಇದೆ. ಇನ್ನು ಬೆಳಿಗ್ಗೆ ಆದರೂ ಕೂಡ ಮನೆಯಿಂದ ಪತ್ನಿ ಸುಶೀಲಾ ಹೊರಗಡೆ ಬರಲ್ಲ. ಅದಾದಮೇಲೆ ಸ್ನೇಹಿತರು ಕರೆ ಮಾಡಿದರೂ ಕೂಡ ನಿತ್ಯಾನಂದ ಉತ್ತರ ಕೊಡಲ್ಲ. ಯಾಕಂದರೆ ನಿತ್ಯಾನಂದ ಇಲ್ಲವೇ ಇಲ್ಲ, ಆಕೆ ಸಾಯಿಸಿಬಿಟ್ಟಿದ್ದಾಳೆ. ಆದರೆ ಸ್ನೇಹಿತರಿಗೆ ಗೊತ್ತಿಲ್ಲ. ಇನ್ನು ಮನೆಗೆ ಹುಡ್ಕೊಂಡು ಸ್ನೇಹಿತ ದರ್ಶನ್ ಬರ್ತಾರೆ. ಇನ್ನು ಬಾಗಿಲನ್ನು ನಿತ್ಯಾನಂದನ ಪತ್ನಿ ಸುಶೀಲಾ ತೆಗೆಯೋದಿಲ್ಲ. ಕುಡಿದ ಮತ್ತಲ್ಲಿ ಮಲಗಿರುವಾಗ ಪತಿ ಹತ್ಯೆಗೈದಿರುವ ಪತ್ನಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಳಿಕ ನಿತ್ಯಾನಂದನಿಗೆ ಸುಶೀಲಾ ಕೂಡ ಕರೆ ಮಾಡುವಂಥ ನಾಟಕ ಆಡ್ತಾಳೆ. ಜೊತೆಗೆ ಹೃದಯಾಘಾತ ಆಗಿದೆ ಅಂತ ಬಿಂಬಿಸಲಿಕ್ಕೆ ಪ್ರಯತ್ನ ಪಡ್ತಾಳೆ. ಆದರೆ ತನ್ನ ಮೈದುನನಿಂದಲೇ ಆಕೆಯ ಈ ಒಂದು ಕೃತ್ಯ, ಈ ಹೈಡ್ರಾಮಾ ಬಟಾಬಯಲಾಗಿದೆ. ಈಗ ಆಕೆಯನ್ನು ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ. ಟೋಟಲಿ ಈ ಸಮಾಜದಲ್ಲಿ ಎಂತೆಂಥ ಖತರ್ನಾಕ್ ಜನ ಇದ್ದಾರೆ ಅನ್ನಲಿಕ್ಕೆ ಇದು ಒಂದು ಸಾಕ್ಷಿ.